ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ದಯಾನಂದ ನಗರ ವಾರ್ಡ್ 97 ಆರ್ಜಿಐ ಹೈಸ್ಕೂಲ್ ಮೈದಾನದಲ್ಲಿ ಎಸ್ಕೆ ಗ್ರೂಪ್ ವತಿಯಿಂದ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜನೆ. ಎಸ್ಕೆ ಗ್ರೂಪ್ ಸಂಸ್ಥಾಪಕರು ಸಮಾಜ ಸೇವಕರಾದ ಕೋಮದನ್ ಎಸ್ ಮತ್ತು ಮಾಜಿ ಸೈನಿಕರು ಸ್ಥಳೀಯ ಮುಖಂಡರು ದೀಪ ಬೆಳಗಿಸಿ ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಿದರು. ಉಚಿತ ಆರೋಗ್ಯ ಶಿಬಿರದಲ್ಲಿ ಸಕ್ಕರೆ ಕಾಯಿಲೆ, ಬಿಪಿ ಮತ್ತು ಹೃದಯ ಚಿಕಿತ್ಸೆ, ಕಣ್ಣಿನ ತಪಾಸಣೆ, ಕಿವಿ, ಮೂಗು, ಗಂಟಲು, ಮೂಳೆಸ್ತನ ಕ್ಯಾನ್ಸರ್, ಚರ್ಮ ರೋಗ, ಜನರಲ್ ತಪಾಸಣೆಯನ್ನು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಆಯೋಜಿಸಲಾಗಿತ್ತು. ರಕ್ತದಾನ ಮಹತ್ವ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಇದ್ದನು, ಜನಕಾಗೆ ಕನಸ ಕೋಟೆ ಕಟ್ಟಿದ, ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು, ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು. ಅವನೇ ನಮ್ಮ ಮಣ್ಣಿನ ಮಗ, ಅಳಿಯದು ಹೆಸರು 100 ಯುಗ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಟಯರ್ಡು, ಉಸಿರಾಡೋಕ್ಕಾಗಲ್ಲ, ಜಾಸ್ತಿ ಅಷ್ಟು ದೂರ ಹೋಗೋಕ್ಕಾಗಲ್ಲ, ಎಲ್ಲ ನಾವು ಸುಸ್ತು, ತುಂಬ ಸುಸ್ತಾಯ್ತು. ಮನೆ ದಯಾನಂದ ನಗರ 3ನೇ ಕ್ರಾಸು. ಇಲ್ಲಿ ಮಾಡ್ತಾವ್ರಂತ ಯಾರಮ್ಮ ಹೇಳಿದ್ ನಿಮ್ಗೆ? ನಮ್ಗೆ ಚೀಟಿ ಕೊಟ್ಟವ್ರೆ. ಬಂದಿದ್ದೀರಾ? ಶ್ರೀರಾಮ್ಪುರ 5 ಕ್ರಾಸ್. ಏನಾಗಿದೆ? ಕಾಲು ನೋವು, ಕಣ್ಣು ನೋವು. ಬೇರೆ ಸಮಸ್ಯೆ ಇದೆಯಾ? ಬೇರೆ ಏನು ಸಮಸ್ಯೆ ಇಲ್ಲ. ಬೇರೆ ಏನೇ ಸಮಸ್ಯೆ ಇಲ್ಲ. ಫಸ್ಟ್ ಟೈಮ್ ಬಂದಿದ್ದೀರಾ? ಫಸ್ಟ್ ಟೈಮ್ ಬಂದಿರೋದು. ಇಲ್ಲಿ ಮಾಡ್ತಾವ್ರೆ ಅಂತ ಯಾರಮ್ಮ ಹೇಳಿದ್ ನಿಮ್ಗೆ? ಮನೆ ಹತ್ರ ಯಾರೋ ಬಂದು ಪಾಂಪ್ಲೆಟ್ಸ್ ಕೊಟ್ಟರು, ಮಾಡ್ತಾ ಇದ್ದಾರೆ ಅಂತ, ಅದಕ್ಕೆ ಬಂದ್ವಿ. ಓಕೆ, ಇವತ್ತೇನೇನು ಚೆಕ್ ಮಾಡಿಸ್ಕೊತಾ ಇದ್ದೀರಾ ನೀವು? ಕಣ್ಣು, ಕಾಲು, ಕಾಲು, ಶುಗರ್, ಬಿಪಿ ಸದುಪಯೋಗ ಇದೆಯಾ? ಇದೆ ಇದಂತ ಹೇಳ್ತಾ ಇದ್ದ, ಅದಕ್ಕಿಂತ ನಾವು ಆಸೆ ಪಟ್ಟು ಕ್ಯಾಂಪ್ ಅಂತ ಬಂದಿದ್ದೀವಿ. ನಮಗೂ ಜನರಲ್ ಚೆಕಪ್ ಮಾಡೋಣ ಬಂದಿದ್ವಿ. ಏರ್ಗಳು ಫಸ್ಟ್ ಕನ್ನಡಕ ಹಾಕೊಂಡಿದ್ದೆ ಅಲ್ಲಿ ESC ಹಾಸ್ಪಿಟ್ಲ್ ಇದ್ರ ಕಡೆ. ಈಗ ಜನರಲ್ ಚೆಕಪ್ ನಾನು ಮೆಸ್ಕೊಂಡು ಬಂದಿದ್ವಿ. ಎಲ್ಲಿಂದ ಬಂದಿದ್ದೀರಾ? ಇಲ್ಲಿ ಅಂಬೇಡ್ಕರ್ ನಗರದ ಇಲ್ಲಿ ಮಾಡ್ತಾವ್ರಂತ ಯಾರಮ್ಮ ಹೇಳಿದ್ರು? ಪೇಪರ್ ಕೊಟ್ಟರು, ಅದರಿಂದ ಬಂದಿದ್ದೆ. ಅವರು ಹೇಳಿದ್ರು ಕನ್ನಡಕ ಹಾಕುವಾಗ ನಾವು ಹಾಕ್ತೀವಿ, ಕಳ್ಸಿ ಬನ್ನಿ ಅಂತ. ಥ್ಯಾಂಕ್ ಯು ಸರ್. ಕಣ್ಣು ಆಪರೇಷನ್ ಮೋದಿ ಯಾರು ಮಾಡಿಸ್ಕೊಟ್ಟಿದ್ದು? ಮದನ್ ಅವರು. ಎಸ್. ಎಷ್ಟು ದಿವಸ ಆಯ್ತು ಮಾಡಿಸಿ ಆಪರೇಷನ್? ಆಲ್ರೆಡಿ 3 ತಿಂಗಳಾಗಿದೆ. 3 ತಿಂಗಳಾಗಿದೆ. ಬೇರೆ ಏನೋ ಸಮಸ್ಯೆ ಇದೆಯಾ? ಬೇರೆ ಏನು ಸಮಸ್ಯೆ ಇಲ್ಲ. ಕಣ್ಣು ಟೆಸ್ಟ್ ಮಾಡಬೇಕು, ಕಣ್ಣು ಚೆನ್ನಾಗಿ ಕಾಣಿಸಿಲ್ಲ, ಅದಕ್ಕೆ ಕಣ್ಣು ಟೆಸ್ಟ್ ಮಾಡೋಕ್ಕೆ ಬಂದಿದ್ದೆ. ಶುಗರು, ಕಣ್ಣು ಟೆಸ್ಟ್ ಮಾಡೋಕ್ಕೆ. ಬೇರೆ ಏನೋ ಸಮಸ್ಯೆ ಇದೆಯಾ? ಇಲ್ಲ. ಎಲ್ಲಿಂದ ಬಂದಿದ್ದೀರಾ? ಇಲ್ಲಿ ಶ್ರೀರಾಮ್ಪುರಲ್ಲಿ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಇಲ್ಲಿ ಮಾಡ್ತಾವ್ರೆ ಅಂತ? ಅಲ್ಲಿ ಹೋಗಿ ನಾನು ಕೇಳ್ಕೊಂಡು ಬಂದಿದ್ದೀನಿ. ಅದು ಇದು ಕಾರ್ಡು, ಹೆಲ್ತ್ ಕಾರ್ಡ್ ಮಾಡಿಕೊಟ್ಟಿದ್ದಾರಲ್ಲ, ಅವಾಗನೇ ಅವ್ರು ಹೇಳಿದ್ದು, ಅದಕ್ಕೆ ಬಂದಿರೋದು. ಓಕೆ, ಥ್ಯಾಂಕ್ ಯು. ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಬೇರೆ ಏನೋ ಸಮಸ್ಯೆ ಇದೆಯಾ ಸರ್? ಶುಗರ್ ಇದೆ. ಎಷ್ಟು ವರ್ಷದಿಂದ ಇದೆ ಶುಗರು? 15 ವರ್ಷದಿಂದ ಇದೆ. ತೋರಿಸ್ತಾ ಇದ್ದೀರಾ? ತೋರಿಸ್ತಾ ಇದ್ದೀನಿ. ಕಣ್ಣು ಸಮಸ್ಯೆ ಅಂತ ಬಂದಿದ್ದೀರಾ? ನಿಮ್ಗೆ ಹೆಂಗ್ ಗೊತ್ತಾಯ್ತು ಇಲ್ಲಿ? ಸ್ಲಿಪ್ ಕೊಟ್ಟಿದ್ರು, ಅದಕ್ಕೆ. ಎಲ್ಲಿಂದ ಬಂದಿದ್ದೀರಾ? ಶ್ರೀರಾಮ್ಪುರ ಅಂತ. ಏನಾಗಿದೆ? ಕಾಲು ನೋವು, ಹಲ್ಲು ಹೋಗ್ಬಿಟ್ಟಿದೆ, ಊಟ ಮಾಡಿದ್ರೆ ಸರಿಯಾಗಿ ನುಂಗ್ತಾ ಇಲ್ಲ, ಜೀರ್ಣ ಆಗ್ತಾ ಇಲ್ಲ, ಶುಗರ್ ಇದೆ. ಇದು ಸಮಸ್ಯೆ ಇದೆ ಐತೆ, ಒಂದು 10 ವರ್ಷದಿಂದ ಇದೆ. 10 ವರ್ಷದಿಂದ ಇದೆ. 10 ವರ್ಷದಿಂದ ಇಲ್ಲೇ ಹೋಗಿ ಅಂತ ಯಾರು ಶುಗರ್ ಹೇಳಿದ್ರು? ಇಲ್ಲಿ ಬೋರ್ಡ್ ಗೀಡ್ ಎಲ್ಲ ಹಾಕಿದ್ರು, ಅದು ನೋಡಿ ನಾನು ಬಂದಿರೋದು. ಈ ಕಣ್ಣ ಆಪರೇಷನ್ ಮಾಡಬೇಕು ಸ್ವಾಮಿ. ಪ್ರಾಬ್ಲಮ್ ತುಂಬ ನೋಡೋದಕ್ಕೆ ಆಗಲ್ಲ. ಓಕೆ, ಬೇರೆ ಏನೋ ಸಮಸ್ಯೆ ಐತಾ? ಶುಗರು, ಬಿಪಿ ಏನೋ ಎಲ್ಲ ಮಾಡಿದ್ದೆ, ಅಲ್ಲಿ ಚೆಕ್ ಮಾಡಿದ್ದೆ. ಚೆಕ್ ಮಾಡಿದ್ಯಾ? ಇದಕ್ಕೆ ಮುಂಚೆ ಎಲ್ಲಾದ್ರೂ ಮಾಡಿಸಿದ್ಯಾ? ಎಲ್ಲ ಅಲ್ಲಿ ಜಯನಗರ ಮಾಡಿದ್ವಿ ಕಣ್ಣ ಆಪರೇಷನ್. ಈ ಮಬ್ಬ ಐತೆ, ದೂರಂದು ಬಂದ್ರೆ ಕಾಣಲ್ಲ, ಈ ತುಂಬಾ ಇಲ್ಲ. ಎಲ್ಲಿ ಮನೆ ಇರೋದು? ಶ್ರೀರಾಮ್ಪುರ, ಅಂಬೇಡ್ಕರ್ ನಗರ. ಇಲ್ಲಿ ಮಾಡ್ತಾವ್ರಂತ ಯಾರು ಹೇಳಿದ್ದು? ಎಲ್ಲ ಹೇಳಿದ್ದು, ಚೀಟ್ ಕೊಟ್ಟಿದ್ದು. ಕಣ್ಣು ಮಾತ್ರ ಇದು ಬರ್ತಾ ಇಲ್ಲ ಅಷ್ಟೇ, ಚಿಕ್ಕ ಹತ್ತಿರ ಗೊತ್ತಾಗಲ್ಲ. ಬೇರೆ ಏನೋ ಸಮಸ್ಯೆ ಇದೆಯಾ? ಬೇರೆ ಏನಿಲ್ಲ. ಫಸ್ಟ್ ಟೈಮ್ ಫಸ್ಟ್ ಟೈಮ್. ಇಲ್ಲಿ ಹೋಗು ಅಂತ ಯಾರು ಹೇಳಿದ್ರು? ನಾವು ಮನೆ ಇಲ್ಲೇ ಇದೀವಲ್ಲ ಮೇಡಮ್. ಕಣ್ಣು ನೀಟ್ ಹೋಗ್ತಾ ಇದ್ದೆ. ಶುಗರ್ ಏನಾದ್ರು ಪ್ರಾಬ್ಲಮ್ ಇದೆಯಾ? ಯಾವುದಿಲ್ಲ. ಆಕ್ಚುಲಿ ಕೋಮದನ್ ಸರ್ ಅವರು ಅನೇಕ ವರ್ಷಗಳಿಂದ ಸಮಾಜಮುಖಿ ಕೆಲಸನ ಎಲೆಮರೆಕಾಯಿ ತರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವರು ಈ ರೀತಿಯಲ್ಲಿ ಈ ಶ್ರೀರಾಮ್ಪುರ ವಾರ್ಡಲ್ಲಿ 10 ತಿಂಗಳಿಂದ ಸತತವಾಗಿ ಪ್ರತಿ 2ನೇ ಭಾನುವಾರ ಆಕ್ಚುಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಬಂದಿದ್ದಾರೆ.
ನಿಜವಾಗ್ಲೂ ಖುಷಿ ಆಗುತ್ತೆ. ಇನ್ನೂ ನೋಡಿದ್ರೆ ಬೆಳಿಗ್ಗೆನೇ ಎಷ್ಟೋ ಜನ ಬಂದಿದ್ದಾರೆ ಇಲ್ಲಿ, ಎಲ್ಲ ರೀತಿಯ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಹೇಳಬೇಕಂತ ಅಂದರೆ ಈ ರೀತಿ ಕಾರ್ಯಗಳನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಅವರು ಗುರುತಿಸ್ಕೊಂಡು ಒಂದು ಒಳ್ಳೆಯ ಮಟ್ಟದಲ್ಲಿ ಇನ್ನೂ ಸಮಾಜ ಸೇವೆನ ಉತ್ತಮ ಮಟ್ಟದಲ್ಲಿ ಮಾಡಲಿ ಅಂತ ಆಶಿಸ್ತೀವಿ. ಮದನವರು ರಾಜಾಜಿನಗರದಲ್ಲಿ ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ, ನೀವು ಸಹ ಬಂದಿದ್ದೀರಿ, ಏನು ಹೇಳ್ತೀರಾ ಸರ್? ಇದು ಬೆಂಗಳೂರು ನಗರದಲ್ಲೇ ಅತ್ಯಂತ ಹಿಂದುಳಿದ ಪ್ರದೇಶ, ವಾಸ ಮಾಡ್ತಕ್ಕಂಥ ಜನರು ಈ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರಿರ್ಬೋದು ಅಥವಾ ಕೂಲಿ ಕಾರ್ಮಿಕರಿರ್ಬೋದು, ಇಂಥ ಒಂದು ಭಾಗದಲ್ಲಿರ್ತಕ್ಕಂಥ ಪ್ರದೇಶ ಇದು. ಮದನ್ ಅವರು SK ಗ್ರೂಪ್ಸಿನ MD ಹಾಗೂ SK ಗ್ರೂಪ್ಸಿನ ಸಂಸ್ಥಾಪಕ ಅಧ್ಯಕ್ಷರು. ಒಂದು ಉತ್ತಮವಾದಂಥ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡ್ತಕ್ಕಂಥದ್ದು ಹಾಗೂ ಸಮಾಜಕ್ಕೆ ಒಂದು ಇಂತಹ ಒಂದು ಕ್ಯಾಂಪ್ ಮಾಡ್ತಕ್ಕಂಥ ಅತ್ಯಂತ ಕಡು ಬಡವರಿಗೆ ಅನುಕೂಲ ಆಗುವಂತಹ ಇದೊಂದು ಸಹಾಯ. ಭಗವಂತ ಅವ್ರಿಗಿನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಲಿ ಇದೇ ಥರ ಕ್ಯಾಂಪ್ಗಳನ್ನ ಮಾಡ್ತಾ ಬಡತನದಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲ ಆಗಲಿ ಅಂತೇಳಿ. ಮತ್ತೊಂದು ವಿಶೇಷವಾದ ಇವತ್ತೇನು ಹೇಳಬೇಕು ಅಂದರೆ, ನಮ್ಮ ದೇಶ ಸೇವೆ ಮಾಡ್ತಕ್ಕಂಥ ಕರ್ನಲ್ ಹರಿ ಸಾಹೇಬರು ಬಂದಿದ್ದಾರೆ ನೋಡಿ. ಇವರು ಯಾವುದೇ ರಾಜಕೀಯ ಪ್ರೇರಿತರಲ್ಲ, ಇಡೀ ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿ ನಿಂತು ಕಾರ್ಗಿಲ್ ವಾರಲ್ಲಿದ್ದರು. ಅದೇ ರೀತಿ ನಮ್ಮ ಕ್ಯಾಪ್ಟನ್ ಭಂಡಾರಿಯವರು ಬಂದಿದ್ದಾರೆ. ಇದು ಒಂದು ಅರ್ಥಪೂರ್ಣವಾದಂಥ ಮುಖ್ಯ ಅತಿಥಿಗಳು ಬಂದಿದ್ದಾರೆ. ಇದೊಂದು ವಿಶೇಷ. ನಾನು ವೈಯಕ್ತಿಕವಾಗಿ SK ಗ್ರೂಪ್ಸಿನ ಮಾಲೀಕರು ಹಾಗೂ SK ಗ್ರೂಪ್ಸಿನ ಸಂಸ್ಥಾಪಕ